ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕೊಲೆ ಅಥವಾ ಕೊಲೆಗಾರ ಎಂಬ ಪದಗಳು ಪ್ರತಿನಿತ್ಯ ನಮ್ಮ ಕಿವಿಗಳಿಗೆ ಬೀಳುತ್ತಲೇ ಇರುತ್ತವೆ. ಆದರೆ ಇಂದು ನಾವು ಒಬ್ಬ ಅತ್ಯಂತ ಅಪಾಯಕಾರಿ ಸರಣಿ ಹಂತಕನ ಬಗ್ಗೆ ತಿಳಿದುಕೊಳ್ಳೋಣ. ಸೈನೈಡ್ ಮೋಹನ. ಈ ಹೆಸರು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಈತ ಜನಿಸಿದ್ದು 1993 ಕೋಟೆಕೊಪ್ಪ, ಸೊಪ್ಪುಗುಡ್ಡೆ, ಕೊಪ್ಪಳ ಜಿಲ್ಲೆ. ಈತನ ಆರಂಭದ ದಿನಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಟೆಂಪರರಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. ಶಿಕ್ಷಕನಾಗಿ ತನ್ನಲ್ಲಿದ್ದ ಬುದ್ಧಿಯನ್ನು ಮಕ್ಕಳ ಭವಿಷ್ಯಕ್ಕಾಗಿ ಉಪಯೋಗಿಸದೆ ಸರಣಿ ಹಂತಕನಾಗಿ ಹೇಗೆ ತಪ್ಪಿಸಿಕೊಳ್ಳುವುದು ಎಂಬುದಕ್ಕೆ ಬಳಸಿಕೊಂಡಿದ್ದ. ನರಹಂತಕನಾಗಿ ನರಮೇಧವನ್ನು ನಡೆಸಿದ್ದ. ಇವನ ಟಾರ್ಗೆಟ್ ಕೇವಲ ಮಿಡಲ್ ಕ್ಲಾಸ್ ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಯುವತಿಯರನ್ನು ಮದುವೆಯಾಗುತ್ತೇನೆಂದು ನಂಬಿಸಿ ಅವರ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ನಂತರ ಮದುವೆಯಾಗುವ ಮೊದಲೇ ತನ್ನ ಕಾಮಾಂಧುರತೆಯನ್ನು ತೀರಿಸಿಕೊಂಡು ಆ ಯುವತಿಯರಿಗೆ ಮದುವೆ ಮುಂಚೆ ಮಕ್ಕಳು ಬೇಡ ಎಂದು ಮೈಂಡ್ ವಾಶ್ ಮಾಡಿ ತಿನ್ನಲು ಗರ್ಭನಿರೋಧಕ ಮಾತ್ರೆಯನ್ನು ಕೊಡುತ್ತಿದ್ದ. ಆದರೆ ಇಲ್ಲಿ ಅವನು ಮಾತ್ರೆಗಳ ಬದಲು ಅವರ ಕೈಗೆ ಸೈನೈಡನ್ನು ಕೊಡುತ್ತಿದ್ದ. ಅದರ ಅರಿವೇ ಇಲ್ಲದ ಯುವತಿಯರು ಅದನ್ನು ತಿಂದ ತಕ್ಷಣವೇ ಹೊಟ್ಟೆ ನೋವು, ವಾಂತಿ, ಅಸ್ವಸ್ಥತೆ ಉಂಟಾಗಿ ಸ್ವಲ್ಪ ಸಮಯದಲ್ಲೇ ಸಾವನ್ನಪ್ಪುತ್ತಿದ್ದರು. ಅವರು ಸತ್ತ ಬಳಿಕ ಅವರ ಬಳಿಯಲ್ಲಿದ್ದ ಚಿನ್ನಾಭರಣ ಹಾಗೂ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗ್ತಿದ್ದ. ಇವನ ಕ್ರೂರತೆಗೆ 2003ರಿಂದ 2009ರವರೆಗೆ ಬಲಿಯಾದ ಯುವತಿಯರ ಸಂಖ್ಯೆ 20ಕ್ಕೂ ಹೆಚ್ಚು ಎಂದು ಪೊಲೀಸರು ಹೇಳಿದ್ದಾರೆ. ಈ ನರರೂಪಿ ರಾಕ್ಷಸನನ್ನು 2009ರಲ್ಲಿ ಚನ್ನರಾಯಪಟ್ಟಣದ ಬಳಿ ಪೊಲೀಸರು ಬಂಧಿಸಿದರು. ವಿಚಾರಣೆ ವೇಳೆ ಅವನ ಬಳಿ ಸಿಕ್ಕ ಸೈನೈಡ್ ಮತ್ತು ಅವನು ಎಸಗಿದ ಈ ಕೃತ್ಯದಿಂದ ಬದುಕಿ ಬಂದ ಒಬ್ಬ ಹೆಣ್ಣು ಮಗಳು ಕೊಟ್ಟ ಸಾಕ್ಷಿಗಳ ಆಧಾರದ ಮೇಲೆ ಅವನು ಕೊಲೆ ಮಾಡಿದ್ದು ದೃಢಪಟ್ಟಿತು. ನಂತರ 2013ರಲ್ಲಿ ಮಂಗಳೂರು ಜಿಲ್ಲಾ ನ್ಯಾಯಾಲಯ ಅವನಿಗೆ ಮರಣದಂಡನೆಯನ್ನು ವಿಧಿಸಿತು. ನಂತರ ಹಲವಾರು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಇಷ್ಟೆಲ್ಲ ಮಾಡಿದ ಇವನನ್ನು ಸುಮ್ಮನೆ ಬಿಡಬಾರದೆಂದು ನಿರ್ಗತಿಕ ಯುವತಿಯರನ್ನು ಮೋಸ ಮಾಡಿ ಕೊಲ್ಲುತ್ತಿದ್ದ ಕಾರಣ ಸಮಾಜದಲ್ಲಿ ಭಾರೀ ಆಕ್ರೋಶ ಕೂಡ ವ್ಯಕ್ತವಾಯಿತು. ಪತ್ರಿಕೆಗಳು ಹಾಗೂ ಮಾಧ್ಯಮಗಳು ಮೋಹನ್ ಕುಮಾರ್ ಆಗಿದ್ದ ಈತನಿಗೆ ಮೋಹನ್ ಕುಮಾರ್ ಅಲಿಯಾಸ್ ಸೈನೈಡ್ ಮೋಹನ ಎಂಬ ಹೆಸರಿಟ್ಟವು. ಈ ಮೂಲಕ ಪೊಲೀಸ್ ಇಲಾಖೆಯು ನರಹಂತಕನಾದ ಈತನನ್ನು ಬೋನಿಗೆ ಹಾಕುವುದರಲ್ಲಿ ಯಶಸ್ವಿಯಾಯಿತು. ಈ ವಿಡಿಯೋ ಮುಗಿಸೋ ಮುನ್ನ ನಾನು ನನ್ನೆಲ್ಲ ಅಕ್ಕ ತಂಗಿಯರಿಗೆ ಹಾಗೂ ಕರ್ನಾಟಕದ ಯುವತಿಯರಿಗೆ ಕೇಳಿಕೊಳ್ಳುವುದೇನೆಂದರೆ, ಯಾವುದಾದರೂ ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಳ್ಳುವಾಗ ಆತನ ಹಿನ್ನೆಲೆಯನ್ನು ನೋಡಿಕೊಂಡು ಮುಂದುವರಿಯಿರಿ ಎಂದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಮಾಡಿ. ಜೈ ಹಿಂದ್.